ನಾನು ಒಂದು ಕೈಗಾರಿಕಾ ಒಂದು ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್, ಇಂಡಸ್ಟ್ರಿಯಲ್ಲಿ ಕೂಡ ನಾವು ಮೆಷಿನರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಮಾರುಕಟ್ಟೆ ಮಾಡ್ತಾ ಹಲವಾರು ದೇಶಗಳಿಗೆ ನಾವು ತಾಂತ್ರಿಕತೆಯನ್ನು ಕೊಡ್ತಾ ಇರುವ ಒಂದು ನಮ್ಮ ಸ್ಥಿತಿ. ನಮಗೆ ಭಾಷಣ ಮಾಡೋದು ತುಂಬ ಕಷ್ಟ. ಇದಕ್ಕೆ ಪ್ರೊಫೆಸರ್ಸ್ ಮತ್ತು ಸಾಹಿತಿಗಳೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಮಾತಾಡಲಿಕ್ಕೆ ತುಂಬ ಕಷ್ಟ. ಅಂದರೆ ಸಬ್ಜೆಕ್ಟಿನ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಹೇಳಿದರೆ, ಈಗ ಟೆಕ್ನಾಲಜಿ ಬಗ್ಗೆ, ಮಾರುಕಟ್ಟೆ ಬಗ್ಗೆ ಅಥವಾ ಬೇರೆ ಯಾವುದಾದ್ರೂ ಇದ್ರ ಬಗ್ಗೆ ಮಾತಾಡ್ಬೋದು. ಈ ಕಾಲೇಜುಗಳಲ್ಲಿ ಸ್ಟೂಡೆಂಟ್ಗಳ ಮುಂದೆ, ಈ ಪ್ರೊಫೆಸರ್ ಮುಂದೆ, ಸಾಹಿತಿಗಳ ಮುಂದೆ ಮಾತಾಡೋದು ತುಂಬ ಕಷ್ಟ. ಹಾಗೆ ನನಗೆ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ನಾನು ಒಂದೆರಡು ಮಾತಾಡಬೇಕಾಗ್ತದೆ. ಇಲ್ಲಿ ಇವರು ಎಲ್ಲ ಸಂಸ್ಥೆಗಳಲ್ಲಿ ಒಬ್ಬರೇ ಇರ್ತಾರೆ, ಪ್ರಮೋಟ್ರು. ಆ ಸಂಸ್ಥೆಯ ಪ್ರಮೋಟ್ರ್ ಒಬ್ಬರೇ ಇರ್ತಾರೆ. ಇಲ್ಲಿ 7 ಜನ ಸೇರಿ ಕಟ್ಟಿದ್ದಾರೆ. ಈ ಸಂಸ್ಥೆಗೆ ನಿಮ್ಮ ಪೇರೆಂಟ್ಸು ನನ್ನ ಮಕ್ಕಳನ್ನು ಒಂದು ಒಳ್ಳೆಯ ಸತ್ಪ್ರಜೆ ಮಾಡಬೇಕಂತ ನಿಮ್ಮಲ್ಲಿ ಕಳಿಸಿದ್ದಾರೆ. ಒಳ್ಳೆಯ ಪ್ರಜೆ ಆಗಬೇಕು, ದೇಶಕ್ಕೆ ಒಂದು ಒಳ್ಳೆಯ ಮಕ್ಕಳನ್ನು ಇದನ್ನು ನೀಡಬೇಕನ್ನುವ ದೃಷ್ಟಿಕೋನ ಇಟ್ಟು ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಇವರು ಒಬ್ಬರು ಪ್ರಮೋಟರ್ ಅಲ್ಲ, 7 ಜನ ಪ್ರಮೋಟರ್ ಇದ್ದಾರೆ. ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ಇದರಲ್ಲಿ ಒಬ್ಬೊಬ್ಬರು ಲೀಡ್ರ್ ಇದ್ದಾರೆ. ಇದು ಎಷ್ಟು ದೊಡ್ಡ ಸ್ಟ್ರೆಂತ್ ಅಂತ. ಆಮೇಲೆ ಅವರು ಹೆಸರಿಟ್ಟಿದ್ದು ಕ್ರಿಯೇಟಿವ್ ಅಂತ. ಬೆಳಿಗ್ಗೆ ಎದ್ದು ಕೂಡಲೇ ನೀವು ಒಂದು ಕ್ರಿಯೇಟಿವ್, ಎಲ್ಲದರಲ್ಲಿಯೂ ಕ್ರಿಯೇಟಿವ್ ಆಗಿರಬೇಕು. ನಿಮ್ಮ ಶಾಲೆಯಲ್ಲಿ ಕ್ರಿಯೇಟಿವ್ ಆಗಿರಬೇಕು, ನಿಮ್ಮ ಸ್ಟಡಿಯಲ್ಲಿ, ಸ್ಕೋರಲ್ಲಿ, ದೇಶಕ್ಕೆ ಎಲ್ಲದರಲ್ಲಿ ಎಲ್ಲಿ ಹೋದರೂ ಕೂಡ ನೀವು ಕ್ರಿಯೇಟಿವ್ ಆಗಿರಬೇಕು ಅನ್ನೋ ಅವರ ಒಂದು ಚಿಂತನೆ ಎಷ್ಟು ದೂರದೃಷ್ಟಿ ಉಂಟಂತ. ಅದು ಕ್ರಿಯೇಟಿವ್ ಅಂದರೆ ಎಕ್ಸಲೆನ್ಸ್ ಅಂತ, ಎಕ್ಸಲೆಂಟ್. ಈಗ ನಾನು ಏನು ಮಾತಾಡ್ಬೋದಂತ ನಿಮಗೆ ಮೆಷಿನರಿ ಬಗ್ಗೆ, ಬೇರೆ ಬೇರೆ ಗ್ರೈನ್ಸ್ ಪ್ರೊಸೆಸಿಂಗ್ ಬಗ್ಗೆ ಮಾತಾಡಲಿಕ್ಕೆ ಯಾವುದು ನಿಮ್ಗೆ ಅರ್ಥ ಆಗೋದಿಲ್ಲ, ಅದು ಅಗತ್ಯ ಕೂಡ ಇಲ್ಲ. ನಾನು ಒಂದು 2000 to 2010 ನಾನು ಒಂದು 49-50 ಕಂಟ್ರಿನ ಸ್ಟಡಿ ಮಾಡಿದೆ. ನಮ್ಮ ಯಂತ್ರಗಳನ್ನು ನಾವು 27 ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದೆ. ನಮ್ಮ ಮೂಡುಬಿದಿಲಿ ಕೂತ್ಕೊಂಡು ನಾವು ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟ್ರು ಏನು ಆತ್ಮನಿರ್ಭರ್ ಭಾರತವನ್ನು ಹೇಳ್ತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಆತ್ಮನಿರ್ಭರ್ ಭಾರತ್ ಇರ್ಬೋದು. ನಾವಿವತ್ತು 27 ಕಂಟ್ರಿಗೆ ನಾವು ಮೋರ್ ದೆನ್ 1000 crores ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಕೊಂಡುಕೊಂಡೇನಂತ ಹೇಳಿದರೆ, ನಾನು ತಿರುಗಿದ ಎಲ್ಲ ದೇಶಗಳಲ್ಲಿ ಒಂದು 3 ದೇಶ ನನ್ನ ಗಮನದಲ್ಲಿ, ನನ್ನ ಹೃದಯದಲ್ಲಿದೆ. ಒಂದು ಜಪಾನ್, ಇನ್ನೊಂದು ಜರ್ಮನ್, ಇನ್ನೊಂದು ಚೈನಾ. ನೀವು ಇವತ್ತು ನಿಮ್ಮ ಪೇರೆಂಟ್ಸು, ನಮ್ಮ ಇಲ್ಲಿಯ ಪೇರೆಂಟ್ಸ್ ಏನು ಬಯಸ್ತಾರಂದರೆ, ನನ್ನ ಮಗನಿಗೆ ಒಳ್ಳೆ ಸ್ಕೂಲಿಗೆ ಹಾಕಬೇಕು, ಅದು ಭಾಳ ಒಳ್ಳೆಯದು. ಆ ರೂಮಿನಲ್ಲಿ ಅವನಿಗೆ ಕ್ಲಾಸ್ ರೂಮ್ AC ಇರಬೇಕು ಬಯಸ್ತಾರೆ. ಆಮೇಲೆ ಅವನಿಗೆಲ್ಲ ಕಂಫರ್ಟ್ ಲೈಫ್ ಇರಬೇಕಂತ ಬಯಸ್ತಾರೆ. ಜಪಾನಲ್ಲಿ ಹೇಗೆ ಹೇಳಿದರೆ, ಜಪಾನಲ್ಲಿ ಅಪ್ ಟು 7th ತನಕ ಅವ್ರಿಗೆ ಯಾವ ಕಂಫರ್ಟ್ ಲೈಫೇ ಇಲ್ಲ. ಅವರ ಎಲ್ಲ ಕ್ಲಾಸ್ ಮಾಡೋದು, ಇವತ್ತು ಮಾವಿನ ತೋಪಿನ ಬಗ್ಗೆ ಒಂದು ಪಾಠ ಮಾಡಲಿಕ್ಕೆ ಉಂಟಂತಾದರೆ, ಒಂದು ಗಾರ್ಡನ್ ಪಾಠ ಮಾಡಲಿಕ್ಕೆ ಉಂಟಂತಾದರೆ, ಮಾವಿನ ಗಾರ್ಡನಿಗೆ ಹೋಗಿ ಮಕ್ಕಳು ಮರ ಹತ್ತಿ ಅಲ್ಲಿ ಆಟ ಆಡಿ ಬಿದ್ದು ಅಲ್ಲಿ ಯಾರದೋ ಒಬ್ಬಂದು ಕೈ ಫ್ರ್ಯಾಕ್ಚರ್ ಆಗಿ ಬರಬೇಕು. ಅವರು ಅಲ್ಲಿ ಕಲ್ಲು ಬೆಂಚಿನ ಮೇಲೆ ಕೂರಿಸ್ಕೊಳ್ತಾರೆ, ಕಲ್ಲು ಬೆಂಚಿನ ಮೇಲೆ, ಮಣ್ಣಿನ ಮೇಲೆ ಕೂರಿಸ್ಕೊಳ್ತಾರೆ. ಈ ಮಕ್ಕಳಿಗೆ ಕಂಫರ್ಟ್ ಲೈಫ್ ಕೊಡೋದಿಲ್ಲ. ಜಪಾನಲ್ಲಿ ಒಂದು ದೇಶಾಭಿಮಾನ, ಅವರಿಗಿರುವಷ್ಟು ದೇಶಾಭಿಮಾನ ಮತ್ತು ಅಲ್ಲಿಯಷ್ಟು ವಿನಯತೆ, ಅವರ ಪರಿಶ್ರಮ. ಹಾಗೆ ಮಕ್ಕಳಿಗೆ, ಸಣ್ಣ ಎಳೆಯ ಮಕ್ಕಳಿಗೆ ಪರಿಶ್ರಮವನ್ನು ಕೊಡಬೇಕು. ಆ ಪರಿಶ್ರಮ ಪಟ್ಟಂಥ ಮಕ್ಕಳು ಹೇಗೆ ಆಗ್ತಾನೆ ಹೇಳಲಿಕ್ಕೆ ಜಪಾನ್ನ ಒಂದು ಉದಾಹರಣೆ. ಇನ್ನೊಂದು ಜರ್ಮನಲ್ಲಿ ಟೆಕ್ನಾಲಜಿ ಹೇಳಿದರೆ ವರ್ಲ್ಡಲ್ಲೇ ಫೇಮಸ್. ಅದು ಅಲ್ಲಿ 5ನೇ ಕ್ಲಾಸ್ ಆದ ಕೂಡಲೇ ಮಕ್ಕಳಿಗೆ ಅವರವರ ಫೀಲ್ಡ್ ಚಾಯ್ಸ್ ಮಾಡ್ಬೋದು. ಈಗ ನಿಮ್ಗೆ ಆಟೋಮೊಬೈಲ್ ಫೀಲ್ಡ್ ಬೇಕಂತಾದರೆ ನೀವು 5ನೇ ಕ್ಲಾಸ್ ಆದಮೇಲೆ 4 ಗಂಟೆ ಕ್ಲಾಸು, 4 ಗಂಟೆ ನೀವು ಇವತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ಫೆಸಿಲಿಟಿ ಇದೆ ಹಾಗೆ ನೀವು ಆಟೋಮೊಬೈಲ್ ಆರಿಸ್ಕೊಳ್ಬೋದು, ಮೆಕ್ಯಾನಿಕಲ್ ಆರಿಸ್ಕೊಳ್ಬೋದು, ಆರ್ಟ್ ಆರಿಸ್ಕೊಳ್ಬೋದು. ಪ್ರತಿಯೊಂದು ನಿಮ್ಮ ಅಭಿರುಚಿ ನೀವು ಆರಿಸ್ಕೊಂಡು ಹೋದಾಗ ಅಲ್ಲಿ ಇವತ್ತು ಜರ್ಮನ್ ತುಂಬ ಸ್ಟ್ರಾಂಗ್ ಕಂಟ್ರಿ ಡ್ಯೂಟಿ. ಯಾಕಂದರೆ ಎಳೆಯ ಮಕ್ಕಳಲ್ಲೇ ಅದು ಬಿಡ್ತದೆ. ಇನ್ನೊಂದು ಚೈನಾದಲ್ಲಿ ಇವತ್ತು ಒಂದು ವಾರಕ್ಕೆ 168 ಗಂಟೆಯಲ್ಲಿ 50%, 84 hours ದುಡಿತಾರೆ ಅವರು.
ದಿನಕ್ಕೆ 14 ಗಂಟೆ ದುಡಿತಾರೆ. ಒಂದು ಸ್ಟ್ರಾಂಗ್ ಕಂಟ್ರಿ ಇವತ್ತು ವರ್ಲ್ಡಲ್ಲಿ ಅಮೆರಿಕವನ್ನು ಬೀಟ್ ಮಾಡಿದಿದ್ರೆ ಚೈನಾ ಅಂದರೆ ಹಾರ್ಡ್ ವರ್ಕಿನ ಒಂದು ನೆಲೆಯಲ್ಲಿ ಇವತ್ತು ಚೈನಾ ವೆರಿ ಸ್ಟ್ರಾಂಗ್. ಚೈನಾ ಡೆವಲಪ್ ಆಗಿದೆ ಹಾರ್ಡ್ ವರ್ಕಿಂದ. ಇಲ್ಲಿ ಒಬ್ಬ ಒಂದು ಇಟ್ಟಿಗೆ ತಯಾರು ಮಾಡಿದರೆ ಜೈನದಲ್ಲಿ 100 ಇಟ್ಟಿಗೆ ತಯಾರು ಮಾಡ್ತಾನೆ. ಅದು ಅವರ ಬ್ಲಡ್ಡಲ್ಲೇ ಬಂದಿದೆ, ಅವರ ಇದರಲ್ಲೇ ಬಂದಿದೆ. ಹಾಗೆ ಯಾಕೆ ಹೇಳಿದರೆ ಪರಿಶ್ರಮ ಅನ್ನೋದು ಕ್ರಿಯೇಟಿವ್ ಅನ್ನೋದು ಎರಡು ನಿಮ್ಮ ಟ್ರ್ಯಾಕ್ ಆಗಬೇಕು. ಪ್ರತಿಯೊಂದರಲ್ಲಿ ನೀವು ಪರಿಶ್ರಮ ಪಡಬೇಕು, ಕ್ರಿಯೇಟಿವ್ ಆಗಿ ನೀವು ಅದನ್ನು ಪ್ರೆಸೆಂಟ್ ಮಾಡಬೇಕು, ಆಗ ಮಾತ್ರ ಸಾಧ್ಯ ಅಂತ ಹೇಳ್ತೇನೆ. ಇವತ್ತು ಸಣ್ಣ ವಿಷಯ, ನೀವು ಇವತ್ತು ಸ್ಟಡಿ ಮಾಡಿ ಡಾಕ್ಟ್ರಾಗಿ MBA IAS ಆಗಿ KS ಆಗಿ ಏನೇ ಆಗಲಿ ಅದ್ರ ಒಟ್ಟಿಗೆ ನಿಮ್ಮ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ ಹೇಳೋದು ನಾನು. ನಿಮ್ಮ ಸ್ಕಿಲ್ ಅಂತ ಹೇಳಿದರೆ ನಾನಿಲ್ಲಿ ಒಂದು ಇಬ್ಬರ ಉದಾಹರಣೆ ಕೊಡ್ತೀನಿ. ವಿಜಯ್ ಶಂಕೇಶ್ವರ್ ಅನ್ನೋರು ಅವರ ಶಾಲೆ ಹೋಗುವ ಟೈಮಲ್ಲಿ ಸಾಮಾನ್ಯ ಒಂದು 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಅವ್ರದ್ದೊಂದು ಪ್ರೆಸ್ ಇತ್ತು. ಆ ಪ್ರೆಸ್ಸಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ಹಾಗೆ ಅವ್ರ ತಂದೆ ಒಂದು ಲಾರಿ ಇತ್ತು, ಆ ಲಾರಿ ಡ್ರೈವಿಂಗ್ ಮಾಡ್ತಾಯಿದ್ರು. ಅವರು ಆ ಎಳೆಯ ಪ್ರಾಯದಲ್ಲಿ ಲಾರಿ ಡ್ರೈವಿಂಗ್ ಮಾಡ್ತಾ ಇದ್ದವರು ಲಾರಿ ಓಡಿಸ್ತಾ ಇವತ್ತು ಏಷ್ಯಾದ ಲಾರ್ಜೆಸ್ಟ್ ಲಾಜಿಸ್ಟಿಕ್ ಕಂಪನಿ ತಯಾರು ಮಾಡೋರು, ಮೋರ್ ದೆನ್ lakhs crores. ಹಾಗೆ ಅವರು ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಅವರು ವಿಜಯ ಕರ್ನಾಟಕ ಅಂತ ಪ್ರೆಸ್ಸನ್ನು ಇದು ಮಾಡಿದರು. ಅದನ್ನು ಟೈಮ್ಸ್ ಗ್ರೂಪಿಗೆ ಥೌಸಂಡ್ಸ್ ಆಫ್ ಕ್ರೋರ್ಸಿಗೆ ಮಾರಿದರು. ಆ ಸ್ಕಿಲ್ ಅನ್ನೋದು ನಿಮ್ಮ ಎಳೆಯಲ್ಲಿ ಬರಬೇಕು. ಆಮೇಲೆ ಅಬ್ದುಲ್ ಕಲಾಂ ಅವರ ವಿಂಗ್ಸ್ ಆಫ್ ಫೈರ್ ನೀವು ಓದಿದರೆ ಅವರು 4 ಗಂಟೆಗೆ ಏಳೋದು, 4 ಗಂಟೆಗೆ ಎದ್ದು ಅಲ್ಲಿಂದ ಅವರು ಮದ್ರಾಸಿಗೆ ಹೋಗಿ ಉರ್ದು ಕಲಿಯುವುದು, ಅಲ್ಲಿಂದ ಇದು ಟ್ಯೂಷನ್ ತಗೊಳ್ಳೋದು, ಅಲ್ಲಿಂದ 6 ಗಂಟೆಗೆ ಪೇಪರನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಅಲ್ಲಿಂದ ಮನೆಗೆ ಬರೋದು, ಕ್ಲಾಸಿಗೆ ಹೋಗೋದು, ಅಲ್ಲಿಂದ ಅವರು ಪೇಪರ್ನ ಹಣವನ್ನು ಕಲೆಕ್ಟ್ ಮಾಡೋದು, ಪುನಃ ಅವರು ಉರ್ದು ಕಲಿಯುವುದು. ಅವರ ಜೀವನ ಚರಿತ್ರೆ ಎಷ್ಟು ಪರಿಶ್ರಮ ಪಟ್ಟಿದ್ದಂತ ಅನಿಸ್ತಾ ಇದೆ. ಇನ್ನೊಂದು ಏನಂದರೆ, ನನ್ನ ಬಾಲ್ಯ, ನನಗೆ ನಮ್ಮ ತಂದೆ ತಾಯಿ ತುಂಬ ಈಗಲೇ ಒಂದು ವೀಟೆಲ್ಲ ಹಾಕಿದರು. ನನ್ನ ತಂದೆ ತಾಯಿ ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿದ್ರು, ಕೂಲಿ ಕೆಲಸ ಮಾಡ್ತಾಯಿದ್ರು. ನನಗೆ ಸಿಕ್ಕಿದ ವಿದ್ಯಾಭ್ಯಾಸ 5ನೇ ಕ್ಲಾಸ್ ಮಾತ್ರ. 5ನೇ ಕ್ಲಾಸ್ ಸಿಕ್ಕಿದ ಮೇಲೆ ನನಗೆ ಓದಲಿಕ್ಕೆ ಆಗಲಿಲ್ಲ. ನಾನೇನು ಮಾಡಿದೆ, ಕುಲ್ಮೆ ಕೆಲಸ ಮಾಡಿದೆ, ಕಾರ್ಪೆಂಟ್ರಿ ಮಾಡಿದೆ, ಮೆಕ್ಯಾನಿಕ್ಕು, ಆಟೋಮೊಬೈಲು, ಆಮೇಲೆ ಮೆಷಿನ್ಗಳಲ್ಲಿ ಕಾಂಪೊನೆಂಟ್ಸ್ ತಯಾರು ಮಾಡುವಂಥದ್ದು, ಫ್ಯಾಬ್ರಿಕೇಷನ್ನು, ಎರೆಕ್ಷನ್ನು, ಕಮಿಷನಿಂಗ್. ಹಾಗೆ ಮಾಡ್ತಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋದು ಹುಟ್ಟುವುದು ಸರ್ಟಿಫಿಕೇಟಿಂದಲ್ಲ. ಸರ್ಟಿಫಿಕೇಟ್ ನಿಮಗೆ ಒಂದು ಅದಕ್ಕೆ ಸಪೋರ್ಟಿವ್ ಆಗಿ ಫಾರ್ಮುಲಾ ಸಿಗ್ತದೆ, ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್ ಇದೆಲ್ಲ ಸಿಗ್ತದೆ ಫಾರ್ಮುಲಾ. ಹಾಗೆ ನೀವು ನಿಮ್ಮ ಜೀವನದಲ್ಲಿ ಓದ್ತಾ ಇರುವಾಗ ನಿಮ್ಮದೇ ಒಂದು ಸ್ಕಿಲ್ಲನ್ನು, ನಿಮ್ಮ ಅಭಿರುಚಿ ಸ್ಕಿಲ್ಲನ್ನು ಬೆಳೆಸ್ತಾ ಹೋಗಬೇಕು. ಅದು ತುಂಬ ಹೆಲ್ಪ್ ಆಗುವಂಥ ವಿಷಯ. ನನಗೆ ಅನಿವಾರ್ಯವಾಗಿ ನನಗದು ಇದಾಯಿತು. ಅಂದರೆ ಸ್ಕಿಲ್ ಅಲ್ಲ, ನನಗೆ ಅನಿವಾರ್ಯ ಇತ್ತು, ನಾನು ಅದನ್ನು ಬೆಳೆಸ್ಕೊಂಡು ಬಂದೆ. ಹಾಗೆ ಆ ಒಂದು ಇವತ್ತು ನಾವು ಒಂದು 27 ಕಂಟ್ರಿ ಟೆಕ್ನಾಲಜಿಯನ್ನು ನಾವು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ಇಂಡಿಯಾದಿಂದ. ಅದಕ್ಕೆ ಯಾವುದೇ ಸರ್ಟಿಫಿಕೇಟ್ ಬೇಡ, ಯಾವುದೇ ಡಿಗ್ರಿ ಬೇಡ. ಆದರೆ ನಿಮಗೆ ಸರ್ಟಿಫಿಕೇಟ್ ಬೇಕು, ಡಿಗ್ರಿ ಬೇಕು, ನೀವು ಸ್ಕೋರ್ ತೆಗಿಬೇಕು, ನೀವು ಟಾಪಿಗೆ ಬರಬೇಕು. ಇದರೊಟ್ಟಿಗೆ ನಿಮ್ಮ ಸ್ಕಿಲ್ಲನ್ನು ಕನೆಕ್ಟ್ ಮಾಡಿದಾಗ ನೀವು ಒಂದು ದೊಡ್ಡ ಉನ್ನತ ಮಟ್ಟಕ್ಕೆ ಡಾಕ್ಟ್ರು ಅಬ್ದುಲ್ ಕಲಾಂ ಅಂತವರು, ನಮ್ಮ ನಾರಾಯಣ ಮೂರ್ತಿ ಅಂತವರನ್ನು ಕ್ರಿಯೇಟಿವ್ ಕಾಲೇಜ್ ಅವರು ಸೃಷ್ಟಿ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ನಮ್ಮ ಫಾರ್ಮಿಗೆ ಒಂದು ವಿಸಿಟ್ ಮಾಡಿದರು. ಅವರು ಫಾರ್ಮಿಗೆ ವಿಸಿಟ್ ಮಾಡಿದಾಗ ಅವರು ನಿಮ್ಮ ಒಂದು ವಿದ್ಯಾರ್ಥಿಗಳ ಬಗ್ಗೆ ಇರುವಂಥ ಕಾಳಜಿ ಇದು ಎಲ್ಲ ಭಾಳ ಇಂಪಾರ್ಟೆಂಟು. ಇಲ್ಲಿ ನಾನು ಒಂದು ಹೇಳೋದು, ನಿಮ್ಮ ಪೇರೆಂಟ್ಸಿಗೂ ನಿಮಗೂ ನಿಮ್ಮ ಕಾಲೇಜಿನವರಿಗೂ ಪ್ರತಿ 1 ಗಂಟೆ ಪರಿಶ್ರಮ ಪಡುವಂಥ ಯಾವುದಾದ್ರೂ ಒಂದು ಕೆಲಸ ಮಾಡಿ. ಇಲ್ಲೇ ನೀವು ಒಂದು ಅರ್ಧ ಎಕರೆ ಕ್ಯಾಂಪಸ್ಸಲ್ಲಿ ವೆಜಿಟೇಬಲ್ಲು, ಫ್ರೂಟ್ಸು, ಫ್ಲವರು, ಹೀಗೆ ಅಂದರೆ ಸ್ಕಿಲ್ಲು, ನಿಮ್ಮ ದೇಹವನ್ನು ದಂಡಿಸುವಂಥ 1 ಗಂಟೆ ರಿಲ್ಯಾಕ್ಸೇಷನ್ ಭಾಳ ಇಂಪಾರ್ಟೆಂಟು. ಇಂಥದ್ದೆಲ್ಲ ನಾವು ಸ್ಕಿಲ್ ಹಾಬಿ ಮಾಡಿಕೊಂಡ್ರೆ ತುಂಬ ಆಪರ್ಚುನಿಟಿ ಇದೆ. ನಮ್ಮ ದೇಶದಲ್ಲಿ ಮೊದಲು ನಮ್ಮ ದೇಶ ಬಡ ದೇಶ ಬರೆಸಿದ್ದು. ಆಗೆಲ್ಲ ಕಲಿತು ಅಮೆರಿಕಾ, ದುಬೈ ಎಲ್ಲ ಹೋದರು. ಇವತ್ತು ವರ್ಲ್ಡಲ್ಲೇ ನಮ್ಮ ಇಂಡಿಯಾ ತುಂಬ ಶೈನ್ ಆಗ್ತಾ ಇದೆ. ಇಂಡಿಯಾದಲ್ಲಿ ನೆಕ್ಸ್ಟು ಇನ್ನೊಂದು 20-25 ಇಯರ್ಸ್ ಭಾಳ ಪೊಟೆನ್ಷಿಯಲ್ ಇದೆ. ಯಾವ ಕಂಟ್ರಿಲಿ ಇಲ್ದಿರುವಂಥ ಪೊಟೆನ್ಷಿಯಲ್ ಅಪರ್ಚುನಿಟಿ ಇಂಡಿಯಾದಲ್ಲಿದೆ. ನೀವೆಲ್ಲ ಹೇಳೋದು, ನಾವು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾಕೆಂದರೆ ಇಂಡಿಯಾದಲ್ಲಿ ಎಷ್ಟು
80ಯಲ್ಲಿ ನಾನು ಕುಂದಾಪುರದಲ್ಲಿ ಒಂದು ವೆಲ್ಡರ್ ಆಗಿದ್ದೆ. ನನಗೆ ಆಗ 170 ಸಂಬಳ ಇತ್ತು, 170 ರೂಪಾಯಿ ಸಂಬಳ ಇತ್ತು ನನಗೆ. ಅಲ್ಲಿಂದ ನನಗೊಂದು ಆಫರ್ ಬಂತು, ಕುವೈಟಿಗೆ ವೆಲ್ಡರ್ ಬೇಕಂತ. 13,000 ದಿರಾಮ್, ಒಂದು ದಿರಾಮಿಗೆ 13 ರೂಪಾಯಿ, ಅಂದರೆ ಮೋರ್ ದೆನ್ 1.25 ಲ್ಯಾಕ್ಸ್. ನನ್ನ ಸಂಬಳ 170 ರೂಪಾಯಿ, ಅಲ್ಲಿ 1,25,000 ರೂಪಾಯಿ. ನಾನು ನನ್ನ ದೇಶ ಬಿಟ್ಟು ಹೋಗೋದಿಲ್ಲ ಹೇಳಿದೆ. ನಾನು ಏನಾದರೂ ಮಾಡಿದ ದೇಶದಲ್ಲೇ ಮಾಡ್ತೀನಿ ಹೇಳಿದೆ. ನಾನು ಪರಕೀಯನಾಗಿ ಬದುಕುವುದಿಲ್ಲ ಹೇಳಿದೆ. ನಾನು ಅಲ್ಲಿ ಹೋಗಿದರೆ ನಾನು ಸಂಪಾದನೆ ಮಾಡ್ತಾಯಿದ್ದೆ, ಒಂದು ಮನೆ ಕಟ್ತಾ ಇದ್ದೆ, ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೆ. ಆದರೆ ನಾನು ಬೇರೆ ಏನೂ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ನಾನು ಬದುಕ್ತಾ ಇದ್ದೆ. ಇವತ್ತು ನಾವು 3,500 ಜನರಿಗೆ ನಾವು ಎಂಪ್ಲಾಯ್ಮೆಂಟೇಷನ್ ಕ್ರಿಯೇಟ್ ಮಾಡಿದ್ದೀವಿ. ಮೂಡುಬಿದ್ರೆಯಲ್ಲಿ ನಮ್ಮ ಹತ್ರ 37 ಜನ 1 crore ಪ್ಯಾಕೇಜ್ ಡ್ರಾ ಮಾಡುವವರು 37 ಜನ ಇದ್ದಾರೆ ವರ್ಷಕ್ಕೆ. ಆಮೇಲೆ ನಮ್ಮ ದೇಶದಿಂದಲೇ ನಾವು ಟೆಕ್ನಾಲಜಿನ ಹೊರದೇಶ ಕೊಡ್ತಾ ಇದ್ದೀವಿ. ಹಾಗೆ ನಿಮ್ಮ ಈ ಕ್ರಿಯೇಟಿವ್ ಕಾಲೇಜಿನ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಅಬ್ದುಲ್ ಕಲಾಂ ಆಗಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಎಷ್ಟೊತ್ತು ಮಾತಾಡೋದು ಗೊತ್ತಿಲ್ಲ, ನಂಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ನನ್ನ 2 ಅನುಭವವನ್ನು ನಿಮಗೆ ಮುಂದೆ ಇಟ್ಟಿದ್ದೀನಿ. ಯಾಕೆಂದರೆ ಭಾಷಣದ ಒಂದು ಶೈಲಿಯೇ ಬೇರೆ, ನನ್ನ ಒಂದು ಮಾತಿನ ಶೈಲಿ ಬೇರೆ. ಹಾಗೆ ನನ್ನ ಉದ್ಘಾಟಿಸಿ 2 ಮಾತಾಡಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯ ಭವಿಷ್ಯವನ್ನು ದೇವರು ಅನುಗ್ರಹಿಸಲಿ ಅಂತ ಈ ಕಾಲೇಜು ಇವರ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಕ್ಕಲಿ, ಒಂದು ದೊಡ್ಡ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವರು ಮೂಡಿ ಬರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.